ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಗೈಸ್, ಇದು ಬಂದ್ಬಿಟ್ಟು ಸ್ಯಾಟರ್ಡೆ ವ್ಲಾಗ್. ನಿನ್ನೆ ನೈಟು ಅಂದರೆ ಫ್ರೈಡೇ ನೈಟು ತುಂಬಾ ಮಳೆ ಬಂದುಬಿಟ್ಟಿತ್ತು. ಗುಡುಗು ಮಿಂಚು ಎಲ್ಲದೂ ಬರ್ತಾಯಿತ್ತು. ತುಂಬ ಮಳೆ ಬಂದುಬಿಟ್ಟು ಎಲ್ಲ ಪೂರ್ತಿ ವಾತಾವರಣ ಎಲ್ಲ ಕೂಲಾಗಿದೆ. ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೆ ನಿಮಗೂ. ಹಾಗೆ ಒಳಗಡೆ ಅಮ್ಮ ಇಲ್ಲಿ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಸ್ಟವ್ವು ಆ ಟೈಲ್ಸು ಎಲ್ಲದನ್ನು ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇಟ್ಟಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಹೂ ಕೊಯ್ದು ಇಟ್ಟಿದ್ದಾರೆ. ಇವತ್ತು ವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಲ್ಲ ಅಂದ್ಬಿಟ್ಟು ಹೂ ಕೊಯ್ದುಬಿಟ್ಟು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನೀರು ತುಂಬಿಬಿಟ್ಟು ದೇವ್ರ ಮನೆ ಒರೆಸೋದಕ್ಕೆ ಅಂತ ಬಂದಿದ್ದೀನಿ. ಇದೆಲ್ಲದನ್ನು ನೀಟಾಗಿ ಒರೆಸಾಯಿತು ಇವಾಗ. ಅಂದರೆ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಫೋಟೋಸು, ದೇವ್ರ ಮನೆ ಎಲ್ಲ, ದೇವ್ರ ಸಾಮಾನೆಲ್ಲ ಅಮ್ಮಂಗೆ ತೊಳೆಯೋದಕ್ಕೆ ಕೊಟ್ಟಿದ್ದೆ. ಅಮ್ಮ ತೊಳೆದು ಕೊಟ್ಟಿದ್ದಾರೆ. ಇವಾಗ ಎಲ್ಲದನ್ನು ನೀಟಾಗಿ ಒರೆಸ್ಬಿಟ್ಟು ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ನಾಮ ಎಲ್ಲ ಇಡಬೇಕಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಅಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಏನು ಕ್ಯಾಬೇಜ್ ಮತ್ತು ಕಡಲೆಕಾಳು ಹಾಕಿಬಿಟ್ಟು ಪಲ್ಯನ ಮಾಡ್ಕೊಂಡಿದ್ರು. ಸಿಂಪಲಾಗಿ ಹಾಗೆ ಪಲ್ಯ ಮಾಡ್ಕೊಂಡಿದ್ರು. ಹಾಗೆ ಅದ್ರ ಜೊತೆಗೆ ಚಪಾತಿನೂ ಕೂಡ ಮಾಡಿದರು. ಚಪಾತಿ ಮತ್ತು ರೈಸ್ನ ಮಾಡಿದರು. ಈ ಕಡೆ ಪಾಯಸ ಮಾಡ್ತಾ ಇದ್ದಾರೆ ಅಮ್ಮ. ನಾನು ಅಮ್ಮಂಗೆ ಹೇಳಿದ್ದು ಅಕ್ಕಿ ಹಾಕಿಬಿಟ್ಟು ಬರೀ ಅಕ್ಕಿ ಮತ್ತು ಹಾಲು ಹಾಕ್ಬಿಟ್ಟು ಪಾಯಸ ಮಾಡ್ತಾರಲ್ಲ ಆ ಥರ ಮಾಡಿ ಅಂತ. ಅಮ್ಮ ಇಲ್ಲಿ ಬೇಳೆ ಹಾಕಿಬಿಟ್ಟು ಪಾಯಸ ಮಾಡ್ತಾ ಇದ್ದಾರೆ. ನಾನು ತಿನ್ನಲ್ಲ ಅಂತ ಹೇಳಿದೆ ಅಮ್ಮಂಗೆ. ನನಗಿಷ್ಟ ಇಲ್ಲ ಪಾಯಸ, ನಾನು ಮಾಡಿದ ಪಾಯಸ ಮಾಡ್ತಿಲ್ಲ ನೀವು ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊಂಡಿದ್ದೆ. ಅಮ್ಮ ಆ ಕಡೆ ಅಡುಗೆ ಮಾಡೋ ಅಷ್ಟರಲ್ಲಿ ನಾನು ಕೂಡ ಇಲ್ಲಿ ನಾಮ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದೆ. ಹಾಗೆ ಅಮ್ಮಂದು ಕೆಲಸ ಆಗಿತ್ತಲ್ವ, ಬಂದ್ಬಿಟ್ಟು ಇಲ್ಲಿ ಮಂಗಳಾರತಿ ತಗೊತಿದ್ದಾರೆ ಅಮ್ಮ ಮತ್ತು ಅಕ್ಕ ಇಬ್ಬರೂ. ಹಾಗೆ ನಾನು ಒಳಗಡೆ ದೇವ್ರ ಮನೆಗೆ ಅದು ಧೂಪ ಹಚ್ಚಿದ್ದೆ. ತುಳಸಿ ಕಟ್ಟೆಗೆ ಹಚ್ಚಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಆದಮೇಲೆ ನಾನು ಇವತ್ತು ಹೋಮ್ವರ್ಕ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಅವತ್ತೊಂದು ಸರಿ ವ್ಲಾಗಲ್ಲಿ ಹಾಕಿದ್ನಲ್ವ ಹೋಮ್ವರ್ಕ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು, ಅದು ಕನ್ನಡ ಹೋಮ್ವರ್ಕ್ ಅಷ್ಟೇ ಮುಗಿಸಿದ್ದೆ ನಾನು. ಇವಾಗ ಹಿಂದಿನೂ ಮುಗಿಸ್ದೆ. ಹಿಂದಿನೂ ಕಂಪ್ಲೀಟಾಗಿ ಮುಗಿಸ್ದೆ ಬರ್ದು. ಹಿಂದಿ ಆದಮೇಲೆ ಮ್ಯಾಥ್ಸ್ ಬರೆಯೋಣ ಅಂತ ಬರಿತಾ ಇದ್ದೀನಿ. ಮ್ಯಾಥ್ಸು ನಮಗೆ ಡೈಲಿ ಟೇಬಲ್ಸ್ ಬರೆಯೋಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನಾನು ಸ್ಕ್ವೇರ್ ರೂಟ್ಸ್ ಬರಿತಾ ಇದ್ದೀನಿ. ಇನ್ನು ನಾನು ಕ್ಯೂಬ್ ರೂಟ್ಸ್ ಬರ್ತಿಲ್ಲ, ಅದು ಬರಿಬೇಕು. ಸ್ಕ್ವೇರ್ ರೂಟ್ಸ್ ಬರಿತಾ ಇದ್ದೀನಿ. ಇವಾಗ 5 ಟೈಮ್ ಕೊಟ್ಟಿದ್ದಾರೆ ನಮಗೆ. ಅಂದರೆ 1 to 50ವರೆಗೂ 5 ಟೈಮ್ಸ್ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಯಪ್ಪ ಅಂದ್ಕೊಂಡು ತುಂಬ ಹೋಮ್ವರ್ಕ್ ಇದೆ ಅಂತ ಹೇಳಿಬಿಟ್ಟು ಪಟ ಪಟ ಬರ್ದು ಮುಗಿಸೋಣ ಅಂತ ಬರಿತಾ ಇದ್ದೀನಿ. ನನ್ನ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಸಾಕಾಗಿ ಹೋಗುತ್ತೆ. ಯಾಕಂದರೆ ಮೂಡೇ ಇರಲಿಲ್ಲ ಬರೆಯೋದಕ್ಕೆ, ಆದರೂ ಬರೀಬೇಕಲ್ಲ ಅಂತ ಬರಿತಾ ಇದ್ದೀನಿ. ಎಲ್ಲದನ್ನು ಬರ್ದು ಮುಗಿಸ್ಬಿಟ್ರೆ ಆರಾಮಾಗಿರ್ಬೋದು ಅಂತ. ನಾನು ಇಷ್ಟು ಸರಿ ಏನು ಮಾಡ್ತಾಯಿದ್ದೆ, ಫಸ್ಟಿಗೆ ಹೋಮ್ವರ್ಕ್ ಬರ್ಕೊಂಡ್ಬಿಟ್ಟು ಆಮೇಲೆ ರಜೆನ ಎಂಜಾಯ್ ಮಾಡ್ತಿದ್ದೆ. ಆದರೆ ಈ ಸರಿ ಹಬ್ಬದ ಕ್ಲೀನಿಂಗ್ ಅದೆಲ್ಲ ಇದ್ದಿದ್ದರಿಂದ ಹೋಮ್ವರ್ಕ್ನ ಫಸ್ಟಿಗೆ ಮಾಡೋದಕ್ಕೆ ಆಗಲಿಲ್ಲ. ಕನ್ನಡ ಒಂದೇ ಹೋಮ್ವರ್ಕ್ ಮಾಡಿದ್ದು. ಆಮೇಲೆ ಯಾವುದೂ ಕೂಡ ಹೋಮ್ವರ್ಕ್ನ ನಾನು ಮಾಡಲೇ ಇಲ್ಲ. ಇವಾಗಲೇ ಮಾಡ್ತಾ ಇರೋದು ನಾನು. ಆದರೆ ಮ್ಯಾಥ್ಸ್ ಮಾತ್ರ ತುಂಬ ಇದೆ ಹೋಮ್ವರ್ಕು, ಎಲ್ಲದನ್ನು ಬರಿಬೇಕು ಅಂತ ಬರಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಟಿ ವಿ ನೋಡ್ತಾ ಬರಿತಾ ಇದ್ದೀನಿ ನಾನು. ಇಷ್ಟೇ ಬರೆದಿರೋದು, ಆವಾಗಲೇ ತೋರಿಸಿದ್ನಲ್ಲ ಅಷ್ಟೇ ಬರೆದಿರೋದು, ಬರಿತಾ ಇದ್ದೀನಿ ಇವಾಗ. ಟಿ ವಿ ನೋಡ್ಕೊತ ಬರಿತಾ ಇದ್ದರೆ ನನ್ನ ಗಮನ ಪೂರ್ತಿ ಆ ಕಡೆ ಇರುತ್ತೆ. ಆದರೆ ಟಿ ವಿ ಇಲ್ಲ ಅಂತಂದರೆ ಬರೆಯೋಕ್ಕೆ ಮೂಡೇ ಬರಲ್ಲ. ಯಾಕಂತಂದರೆ ಮೂಡ್ ಇಲ್ದಾಗ ಏನಾದರೂ ನೋಡ್ತಾ ಬರಿತಾ ಇದ್ದರೆ ಆವಾಗಲೇ ಅವರು ಸ್ವಲ್ಪ ಬರಿಬೇಕನ್ಸುತ್ತೆ ಅಂತ ಟಿ ವಿ ಹಾಕ್ಕೊಂಡು ಇಲ್ಲಿ ಬರಿತಾ ಕೂತಿದ್ದೀನಿ ನಾನು. ಇಲ್ಲಿ ಅಡುಗೆ ಎಲ್ಲ ಆಯಿತು, ಎಲ್ಲ ಕೆಲಸ ಮುಗೀತು. ಊಟ ಆಗಿಲ್ಲ ನಮ್ಮದು, ಮನೆಯಿಂದ ಮಾತ್ರ ಊಟ ಆಗಿರೋದು. ಚಪಾತಿ ಹಾಗೆ ಕೋಸು ಪಲ್ಯ ಮಾಡಿದ್ನಲ್ಲ ಹಾಕ್ಕೊಂಡು ತಿಂದು ಅದರಲ್ಲೇ ಅನ್ನನೂ ಊಟ ಮಾಡಿದ್ದಾಳೆ. ಪಾಯಸ ಅವಳಿಗೆ ಇಷ್ಟ ಆಗಿಲ್ಲ. ಅಕ್ಕಿ ಪಾಯಸ ಮಾಡಿರಿ ಅಂತ ಹೇಳಿದ್ಲು. ಹಾಲು ಹಾಕ್ಬಿಟ್ಟು ಸಕ್ಕರೆ ಹಾಕಿ ಮಾಡಿ ಅಂತೇಳಿ ಹೇಳಿದ್ಲು. ಸಕ್ಕರೆ ಮೊನ್ನೆ ಎಲ್ಲ ಜಾಮೂನ್ ಮಾಡಿರೋದಕ್ಕೆ ಸ್ವಲ್ಪನೇ ಸಕ್ಕರೆ ಇದೆ, ಹಾಗಾಗಿ ಸಕ್ಕರೆ ಹಾಕಿ ಮಾಡಲ್ಲ, ಬೆಲ್ಲ ಹಾಕಿ ಮಾಡ್ತೀನಿ ಅಂತೇಳಿ ಹೇಳಿದ್ದಕ್ಕೆ ಬೇಜಾರು ಮಾಡಿಕೊಂಡು ನಾನು ಪಾಯಸ ಬೇಡ, ನನಗೆ ನೀವೇ ತಿನ್ನಿರಿ ಪಾಯಸನ, ನಾನು ಬರೀ
ಚಪಾತಿ ಪಲ್ಯ ತಿಂತೀನಿ ಅಂತ ಹೇಳ್ಬಿಟ್ಟು ತಿನ್ಕೊಂಡು ಕೂತಿದ್ದಾಳೆ. ಈಗ ಸೂಪರಾಗಿರೋ ಪಾಯಸ ರೆಡಿಯಾಗಿದೆ. ಅಕ್ಕಿ ಪಾಯಸ ಆಲ್ರೆಡಿ ನಾನು ತೋರಿಸಿದ್ದೀನಿ ರೆಸಿಪಿನ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಹಾಲೆಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ಕಾಯಿ ಏನೂ ರುಬ್ಬಾಕಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸರಿ ಯಾವಾಗಾದ್ರೂ ರೆಸಿಪಿನ ಶೇರ್ ಮಾಡ್ತೀನಿ. ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಶನಿವಾರ ಅಲ್ವಾ, ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ. ಈಗ ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀವಿ ಮತ್ತು ನಾನು. ಮಾನ್ಯನೇ ವೀಡಿಯೋ ಮಾಡ್ತಾಯಿದ್ದಾಳೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾವ ರೆಸಿಪಿಗಳು ಬೇಕು ಹಾಗೆ ಅದನ್ನು ಕೂಡ ಕಮೆಂಟ್ ಮಾಡಿ ತೋರಿಸ್ತೀನಿ. ಹಾಗೆ ಇಲ್ಲಿ ಅಮ್ಮ ಅಕ್ಕಂಗೆ ಊಟ ಹಾಕ್ಕೊಡ್ತಾ ಇದ್ದಾರೆ. ನಾನು ಪಾಯಸ ಬೇಡ ಅಂತ ಹೇಳಿಬಿಟ್ಟು ಮುಂಚೆನೇ ಊಟ ಮಾಡಿಬಿಟ್ಟಿದ್ದೆ, ಚಪಾತಿ ಮತ್ತು ಪಲ್ಯ ತಿಂದುಬಿಟ್ಟಿದ್ದೆ. ಅಮ್ಮ ಇಲ್ಲಿ ಅಕ್ಕಂಗೆ ಚಪಾತಿ ಪಲ್ಯ ಹಾಗೆ ಪಾಯಸನ ಹಾಕ್ಕೊಡ್ತಾ ಇದ್ದಾರೆ. ಪಾಯಸದ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಹಾಕ್ಕೊಡ್ತಾ ಇದ್ದಾರೆ. ನನಗೂ ತಿನ್ನು ಅಂತ ಹೇಳಿದ್ರು. ನಾನು ತಿನ್ನಲ್ಲ ಅಂತ ಹೇಳ್ತಾ ಇದ್ದೆ. ನನಗೆ ಆ ಪಾಯಸ ಇಷ್ಟ, ನಾನು ಅದನ್ನು ತಿಂತೀನಿ ಅಂತ. ಹಾಗೆ ಈ ಕಡೆ ನಾನು ಪೂರ್ತಿ ಸ್ಕ್ವೇರ್ ರೂಟ್ಸ್ನ ಬರೆದ್ಬಿಟ್ಟು ಮುಗಿಸ್ಬಿಟ್ಟಿದ್ದೆ. ಹಾಗೆ ಫಾರ್ಮುಲಾ, ಐಡೆಂಟಿಟೀಸ್ ಅದನ್ನೆಲ್ಲದನ್ನು ಕೊಟ್ಬಿಟ್ಟಿದ್ರು. ಅದು ಸಹ 5 ಟೈಮ್ಸ್ ಬರೀಬೇಕು ಅಂತ ಕೊಟ್ಟಿದ್ರು. ಅದಕ್ಕೆ ಬರೆಯೋಣ ಅಂತ ಹೇಳ್ಬಿಟ್ಟು ಬರೀತಿದ್ದೀನಿ. ತುಂಬಾ ಇದೆ ಮ್ಯಾಥ್ಸ್ ಹೋಮ್ ವರ್ಕು. ಅದರಲ್ಲಿ ಬೇರೆ ದಿನ ಟೇಬಲ್ಸ್ ಬರೀಬೇಕು ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಟಿ ವಿ ಆನ್ ಆಗಿರಲಿಲ್ಲ. ನಿಮಗೂ ಗೊತ್ತಲ್ವ, ನಾನು ಟಿ ವಿ ಆನ್ ಆಗಿದ್ರೆ ಮಾತ್ರ ಬರೆಯೋದು ಅಂತ ಹೇಳಿಬಿಟ್ಟು ಅದಕ್ಕೆ ಹೋಗಿ ಟಿ ವಿ ಆನ್ ಮಾಡ್ಕೊಂಡು ಬಂದೆ. ಅಂದರೆ ಸ್ಕೂಲ್ ಇರೋ ಟೈಮಲ್ಲಿ ಎಲ್ಲ ಓದ್ಕೊಳೋದು, ನೀಟಾಗಿ ಓದ್ಕೊತೀನಿ ರೂಮಲ್ಲಿ. ಆದರೆ ರಜೆ ಇರುತ್ತಲ್ವ, ಆವಾಗ ಮಾತ್ರ ನಾನು ಟಿ ವಿ ನೋಡಿಕೊಂಡು ಬರಿತಾ ಇರ್ತೀನಿ. ಇಷ್ಟು ಹೋಮ್ ವರ್ಕ್ ಇತ್ತು, ಅಂದರೆ ಫಾರ್ಮುಲಾಸ್ ಎಲ್ಲ ಇಷ್ಟೊಂದಿತ್ತು. ಅದನ್ನೆಲ್ಲದನ್ನು 5 ಟೈಮ್ ಬರೆಯೋದಕ್ಕೆ ಕೊಟ್ಟಿದ್ದಾರಲ್ವ, ಅದನ್ನೆಲ್ಲ ಬರಿತಾ ಇದ್ದೆ. ಅಷ್ಟೊತ್ತಿಗೆ ನನಗೇನಾದ್ರು ಸ್ವೀಟ್ ತಿನ್ನಂಗೆ ಆಗ್ತಿದೆ ಅಮ್ಮ ಅಂತ ಹೇಳಿದೆ. ಅಮ್ಮ ಅದಕ್ಕೆ ಪಾಯಸನೇ ಮಾಡಿದ್ದೀನಲ್ಲ, ತಿನ್ನು ಅಂತ ಹೇಳಿದ್ರು. ತುಪ್ಪ ಎಲ್ಲ ಹಾಕಿ ಕೊಟ್ಟಿದ್ರು. ತಿನ್ನು, ಏನಾಗುತ್ತೆ ನೋಡ್ತೀನಿ, ಚೆನ್ನಾಗೇ ಇದೆ ಪಾಯಸ, ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಹೋಮ್ವರ್ಕ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಹಾಗೆ ಟಿ ವಿ ನೋಡ್ಕೊತ ಪಾಯಸನ ತಿನ್ನೋಣ ಅಂತ ಮೆಲ್ಲಕ್ಕೆ ತುಪ್ಪ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೆ ನಾನು ಪಾಯಸದಲ್ಲಿರೋದೆಲ್ಲ. ಹಾಗೆ ತುಂಬಾ ಹೋಮ್ವರ್ಕ್ ಎಲ್ಲ ಬರೆದಿದ್ದೆ. ಇವತ್ತೇ ಒಂದೇ ದಿನಕ್ಕೇ ತುಂಬ ಹೋಮ್ವರ್ಕ್ ಎಲ್ಲ ಬರೆದಿದ್ದೆ ನಾನು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ತುಂಬ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ನಾನು ಇಷ್ಟು ಸರಿ ಹಾಗೇ ಮಾಡ್ತಿದ್ದಿದ್ದು, ಮುಂಚೆ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಬಿಡ್ತಿದ್ದೆ. ಆದರೆ ಈ ಸರಿ ಹಬ್ಬ ಇದ್ದಿದ್ದರಿಂದ ಹೋಮ್ವರ್ಕ್ ಏನು ಮುಗಿಸೋದಕ್ಕೆ ಆಗಲೇ ಇಲ್ಲ. ನೋಡಿ ಎಷ್ಟು ಹೋಮ್ವರ್ಕ್ ಬರ್ತಿದ್ದೀನಿ ಅಂತ, ತುಂಬ ಕೈಯೆಲ್ಲ ನೋವ್ತಾ ಇತ್ತು. ಅದಕ್ಕೆ ಇವಾಗ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟು ಆರಾಮಾಗಿ ಟಿ ವಿ ನೋಡ್ತಾ ಪಾಯಸ ತಿಂತಾ ಇದ್ದೀನಿ. ಹಾಗೆ ಈ ಕಂಟೆಂಟ್ ಇಲ್ಲದೆ ಇರೋ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ ಅಂತ ಹೇಳಿಬಿಟ್ಟು.